ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಳಗಾವಿಯಲ್ಲಿ 400 ಕೋಟಿ ರೂಪಾಯಿಗಳನ್ನು ಸಾಗಿಸ್ತಾ ಇದ್ದ ಕಂಟೈನರ್ಗಳನ್ನು ಯಾರೋ ದರೋಡೆ ಮಾಡಿದ್ದಾರೆ. ಒಂದೇ ಸ್ಪಾಟಲ್ಲಿ 400 ಕೋಟಿ ರೂಪಾಯಿಗಳ ಹಣವನ್ನು, 2,000 ರೂಪಾಯಿ ನೋಟುಗಳ ಹಣವನ್ನು ಅಭ್ಯಾಸ ಮಾಡಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ, ದರೋಡೆ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ದಿಢೀರಂತ ಒಂದು ಸುದ್ದಿ ಮೊನ್ನೆಯಿಂದ ಜೋರಾಗಿ ಎಲ್ಲ ಕಡೆ ಬರ್ತಾ ಇದೆ. ಅದರ ಜೊತೆಗೆ ಬರ್ತಿರುವಂತಹ ಪ್ರಶ್ನೆಗಳೇನು ಅಂದರೆ, ಅದು 400 ಕೋಟಿನಾ 1,000 ಕೋಟಿನಾ ಆ ಪ್ರಶ್ನೆ ಬರ್ತಿದೆ. ಅದರ ಜೊತೆಗೆ ಆ ಹಣ ಯಾರ್ದು? ಅಷ್ಟು ದೊಡ್ಡ ಮೊತ್ತ 2.5 ತಿಂಗಳ ಹಿಂದೆ ದರೋಡೆ ಆಗಿದ್ರು. ಇಲ್ಲಿಯವರೆಗೆ ಅದರ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಆಗಿಲ್ಲ ಎಲ್ಲಿಯೂ ಸಹ. ಯಾಕೆ ಹಾಗಾದ್ರೆ? ಅದು ಅಕ್ರಮ ಹಣನ? ಅಕ್ರಮ ಹಣ ಆಗಿದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಲೂಟಿ ಮಾಡಿರಬಹುದು ಅಥವಾ ದರೋಡೆ ಮಾಡಿರಬಹುದು? ಅದರ ಜೊತೆಗೆ ಗುಜರಾತ್ಗೂ ಇದಕ್ಕೂ ಇರುವಂತಹ ನಂಟೇನು, ಗುಜರಾತ್ ರಾಜಕಾರಣಕ್ಕೂ ಇದಕ್ಕೂ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹಣ 2,000 ರೂಪಾಯಿ ನೋಟುಗಳಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ 2,000 ರೂಪಾಯಿಗಳ ತಂತ್ರಜ್ಞಾನದ, ನ್ಯಾನೋಚಿಪ್ ತಂತ್ರಜ್ಞಾನದ ಪಿತಾಮಹ, ಇಸ್ರೋ ಸೈಂಟಿಸ್ಟ್ಗಳಿಗಿಂತ ದೊಡ್ಡ ಸೈಂಟಿಸ್ಟು, ಎಂಜಲು ಕಾಸಿಗೆ ದೇಶವನ್ನ ಸುಳ್ಳು ಹೇಳಿ ಯಾಮಾರಿಸಿದಂತಹ ಪಬ್ಲಿಕ್ ಟಿವಿ ರಂಗನಾಥನನ್ನೂ ಸಹ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ಅವನನ್ನು ಸಹ ಎಳ್ಕೊಂಡು ಬರಬೇಕಾಗತ್ತೆ. ಅವನ್ನ ಕೇಳಬೇಕಾಗಿತ್ತೆ, ಎಲ್ಲಿ ಬಿದ್ದು ಹೊರಡ್ತಾ ಇದೆಯಲ್ಲ ಅಲ್ಲಿಂದಲೇ ಉತ್ತರ ಕೊಡೋ ಅಯೋಗ್ಯ, ಈ 2,000 ರೂಪಾಯಿ ನೋಟಿನ ವಿಚಾರವಾಗಿ ಅಂತ ಒಂದಷ್ಟು ಮಾತುಗಳು ಅವನ ಬಗ್ಗೆನೂ ಮಾತಾಡೋದಿದೆ. ಅವನಿಗೆ ಯಾಕೆ ನಾನು ಮರ್ಯಾದೆ ಕೊಡಲ್ಲ ಅಂದರೆ ಸ್ಪಷ್ಟ. ಮಹಾನ್ ಜಾತಿವಾದಿ, ಕೋಮುವಾದಿ, ಸಮಾಜದಲ್ಲಿ ದಿನ ಬೆಳಗಾದ್ರೆ ಬೆಂಕಿ ಹಚ್ಚೋದಕ್ಕೆ ಅಂತಲೇ ಕೂತ್ಕೊಳ್ಳುವಂತಹ ಅಯೋಗ್ಯ, ಅವನಿಗೆ ಮರ್ಯಾದೆ ಕೊಡುವಂತಹದ್ದಕ್ಕೆ ಮನಸ್ಸು ಒಪ್ಪಲ್ಲ. ಅಷ್ಟೇ ಕಾರಣ, ಅದರಲ್ಲಿ ಈ ಚಿಪ್ಪಿನ ವಿಚಾರವೂ ಒಂದು. ಇಡೀ ರಾಜ್ಯಕ್ಕೆ ಸುಳ್ಳು ಹೇಳಿ ಅವತ್ತು ಮೋದಿ ಗುಲಾಮಗಿರಿ ಮಾಡಿದಂತಹ ಪಬ್ಲಿಕ್ ಟಿವಿ ರಂಗನಾಥನನ್ನ ಚಿಪ್ಪು ರಂಗ ಅಂತಲೇ ಸಾಕಷ್ಟು ಜನ ಇಲ್ಲಿವರೆಗೂ ಕರೀತಾರೆ. ಹಾಗಾಗಿ ಅವನಿಗೆ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಟು ದ ಮೇನ್ ಸ್ಟೋರಿ, ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಈ ಸುದ್ದಿ ಹೇಗೆ ಸ್ಫೋಟಗೊಂಡಿತು ಅಂದರೆ, ಒಬ್ಬ ವ್ಯಕ್ತಿ ನಾಸಿಕ್ ಪೊಲೀಸರಿಗೆ, ಮಹಾರಾಷ್ಟ್ರದ ನಾಸಿಕ್ ಪೊಲೀಸರಿಗೆ ದೂರು ಕೊಡ್ತಾನೆ. ಯಾರ ವ್ಯಕ್ತಿ? ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ದೂರು ಕೊಡ್ತಾನೆ ನಾಸಿಕ್ ಪೊಲೀಸರಿಗೆ. ಯಾವತ್ತು ಕೊಡ್ತಾನೆ? ಜನವರಿ 1ನೇ ತಾರೀಕು ಕೊಡ್ತಾನೆ. ಏನಂತಂದ್ರೆ, ಅಕ್ಟೋಬರ್ 22ನೇ ತಾರೀಕು ನನ್ನನ್ನ ಒಂದು ಗ್ಯಾಂಗ್ ಕಿಡ್ನ್ಯಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗಿತ್ತು. ಸುಮಾರು 1.5 ತಿಂಗಳು ಅವ್ರ ಜೊತೆಲಿ ಇಟ್ಕೊಂಡು ಹಿಂಸಿಸಿದ್ರು ನನಗೆ. ಯಾವ ವಿಚಾರಕ್ಕೆ ಅಂತಂದ್ರೆ, ಅಕ್ಟೋಬರ್ 16ನೇ ತಾರೀಕು 2025 ಅವತ್ತು ಬೆಳಗಾವಿಯಲ್ಲಿ ಇರುವಂತಹ ಚೋರ್ಲಾ ಘಾಟ್ ಅನ್ನುವಂತಹ ಜಾಗದಲ್ಲಿ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ಒಂದು ಸ್ಪಾಟ್, ಘಾಟ್ ಸೆಕ್ಷನ್, ಕಾಡಿನ ಪ್ರದೇಶ, ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಹ ಇಲ್ಲ. ಅಲ್ಲಿ 400 ಕೋಟಿ ರೂಪಾಯಿಗಳನ್ನು ಹೊತ್ಕೊಂಡು ಹೋಗ್ತಿದ್ದಂತಹ ಕಂಟೈನರ್ಗಳು ದರೋಡೆ ಆಯಿತು. ಆ ದರೋಡೆ ನಾನೇ ಮಾಡಿಸಿದ್ದೀನಿ ಅಂತ ಆರೋಪಿಸಿ ಕಿಶೋರ್ ಅನ್ನುವಂತಹ ವ್ಯಕ್ತಿಯ ಗ್ಯಾಂಗ್ ಒಂದು ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಹಿಂಸೆ ಮಾಡ್ತು. ಆ ಹಣ ಎಲ್ಲಿಟ್ಟಿದೆಯಾ ಅಂತ ಕೇಳ್ತು. ನನಗೆ ಗೊತ್ತಿಲ್ಲ ಅಂದರೂ ಬಿಡಲಿಲ್ಲ, ಹಿಂಸಿಸಿದ್ರು. ಕನಿಷ್ಠ 100 ಕೋಟಿ ಕೊಟ್ರೇನೆ ನಿನ್ನನ್ನು ಬಿಡುಗಡೆ ಮಾಡೋದು ಅಂತ ಹೇಳಿದ್ರು. ಆದರೂ ಸಹ ನಾನು ಹೇಗೋ ಅಲ್ಲಿಂದ ಹೊರಗಡೆ ಬಂದೆ. ಆದರೆ ನನಗೆ ಬೆದರಿಕೆಗಳು ಈಗಲೂ ಬರ್ತಾ ಇದೆ, ನಿರಂತರ ಬೆದರಿಕೆಗಳು ಬರ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಬಂದು ದೂರು ಕೊಡ್ತಾ ಇದ್ದೀನಿ ಅಂತ ನಾಸಿಕ್ ಪೊಲೀಸರ ಬಳಿ ಈ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಹೋಗಿ ದೂರನ್ನು ಕೊಟ್ಟ. ಆ ದೂರಿನ ಅನ್ವಯ ತನಿಖೆಯನ್ನು ಆರಂಭಿಸಿರುವಂತಹ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿದೆ. ಆ SITಯ ಭಾಗವಾಗಿ, ತನಿಖೆಯ ಭಾಗವಾಗಿ, ಅದು ಕರ್ನಾಟಕದಲ್ಲಿ ನಡೆದಿರುವುದರಿಂದ, ಆ ಸ್ಪಾಟ್ ಕರ್ನಾಟಕದ ಗಡಿ ಒಳಗಡೆ ಇರೋದ್ರಿಂದ, ಕರ್ನಾಟಕದ ಬೆಳಗಾವಿ SP-ಗೆ ನಾಸಿಕ್ನ ಜಿಲ್ಲಾಧಿಕಾರಿ ಪತ್ರ ಬರೆದಿದ್ರು. ಅದು ಮೊನ್ನೆ ಜನವರಿ 6ನೇ ತಾರೀಕು. ನೋಡಿ, ನಿಮ್ಮ ಬೆಳಗಾವಿಯಲ್ಲಿರುವಂತಹ ಈ ಚೋರ್ಲಾ ಘಾಟ್ ಅನ್ನುವಂಥ ಜಾಗದಲ್ಲಿ
ದರೋಡೆಯಾಗಿದೆ. 400 ಕೋಟಿ ರೂಪಾಯಿಗಳು ಒಂದು 2 ಕಂಟೈನರಲ್ಲಿ ಹೋಗ್ತಿತ್ತು, ಅದನ್ನು ದರೋಡೆ ಮಾಡಿದ್ದಾರೆ. ಇದರಲ್ಲಿ ನೀವು ತನಿಖೆಗೆ ಸಹಕರಿಸಬೇಕು, ಯಾಕಂದರೆ ನಿಮ್ಮ ಜ್ಯೂರಿಸ್ಡಿಕ್ಷನಲ್ಲಿ ನಡೆದಿದೆ ಅಂತ. ಅದು ಒಂದು ಕಡೆಗಾಯಿತು. ಈಗ ಅದು 400 ಕೋಟಿನ 1000 ಕೋಟಿನ ಅನ್ನುವಂತಹ ಪ್ರಶ್ನೆ ಸಹ ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ಜನ ಹೇಳ್ತಾ ಇರೋದು ಅದು 400 ಕೋಟಿ ಅಲ್ಲ, 1,000 ಕೋಟಿ ರೂಪಾಯಿಗಳು. ಎಲ್ಲವೂ 2,000 ರೂಪಾಯಿ ನೋಟುಗಳು. 1,000 ಕೋಟಿ ರೂಪಾಯಿಗಳು 2 ಕಂಟೈನರಲ್ಲಿತ್ತು. ಯಾರೋ ಬಂದರು, ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡ್ರು. ಮೊಬೈಲ್ ಸಿಗ್ನಲ್ ಸಹ ಇಲ್ಲದಂತಹ ಸ್ಪಾಟು, ಯಾರು ಹೆಚ್ಚಿಗೆ ಓಡಾಡದಂತಹ ಸ್ಪಾಟು, 3 ರಾಜ್ಯಗಳ ಗಡಿಗಳನ್ನು ಹೊಂದಿಕೊಂಡಿರುವಂತಹ ಸ್ಪಾಟು, ಅಲ್ಲಿ ದರೋಡೆ ಮಾಡಿದ್ರು, ಎತ್ಕೊಂಡು ಹೋದರು ಅಂತ. ಹಾಗಾದರೆ ಯಾರು ಆ ತಂಡ, ಈ ಸಂದೀಪ್ ಪಾಟೀಲ್ ಅನ್ನುವಂಥವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿದ್ದ ತಂಡ ಅಂದರೆ, ನಾನು ಹೇಳಿದಂಗೆ ಕಿಶೋರ್ ಅನ್ನುವಂಥದ್ದು. ಅವನ ಪೂರ್ತಿ ಹೆಸರು ಕಿಶೋರ್ ಶೇಟ್ ಅಂತ ಹೇಳಲಾಗ್ತಿದೆ. ಮತ್ತು ಅವನ ಜೊತೆಯಲ್ಲಿದ್ದಿದ್ದು ವಿರಾಟ್ ಗಾಂಧಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ. ಈ ಕಿಶೋರ್ ಶೇಟ್ ಅನ್ನುವಂಥವನಿಗೆ ಬೇಸಿಕಲಿ ಉದ್ಯಮಿ. ಅವನಿಗೆ ಯಾರೋ ಒಬ್ಬರು ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿದ್ರಂತೆ. ಏನು ಕಾಂಟ್ರಾಕ್ಟ್ ಅಂದರೆ, ಈಗ ಚಲಾವಣೆಯಿಂದ ಹೊರಗೆ ಹಾಕಿದಾರಲ್ಲ, ಆ 2,000 ನೋಟುಗಳ ಹಣ ನಮ್ಮ ಹತ್ರ ಇದೆ, ಅದನ್ನು ನೀವು ಎಕ್ಸ್ಚೇಂಜ್ ಮಾಡಿ ಕೊಡಬೇಕು ಅಂತ ಕಿಶೋರ್ ಶೇಟ್ ಅನ್ನುವಂಥ ಇವನಿಗೆ ಕಾಂಟ್ರಾಕ್ಟನ್ನು ಅಥವಾ ಅವನ ಸಂಪರ್ಕಿಸಿದ್ದಾರೆ. ನೀನೊಂದಷ್ಟು ಕಮಿಷನ್ ತಗೋ, ನಮಗಿದು ಮಾಡಿಕೊಡು ಅಂತ. ಈ ಕಿಶೋರ್ ಶೇಟ್ ಏನು ಮಾಡಿದ್ದಾನೆ, ಅವನ ಕೈಯಲ್ಲಿ ಆಗಲ್ಲ ಅಂತಲೋ ಅಥವಾ ಅದರ ಅವನ ಡೀಲಿಂಗ್ ರೀತಿನೋ ವಿರಾಟ್ ಗಾಂಧಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಹೇಳಿದ್ದಾನೆ, ಈ ಥರ ನನಗೆ ಮಾಡಿಕೊಡ್ಬೇಕು, ನಿಂದೇನಿದೆ ನೀನು ತಗೋಬೋದು ಕಮಿಷನ್ ಅಂತ. ವಿರಾಟ್ ಗಾಂಧಿ ಇದನ್ನು ತಾನು ಮಾಡೋಕ್ಕಾಗಲ್ವೋ ಅಥವಾ ಬೇರೆ ರೀತಿ ಮಾಡಿಸ್ಬೇಕು ಅಂತಲೋ ತಿರುಪತಿಯಲ್ಲಿರುವಂತಹ ಜಯೇಶ್ ಅನ್ನುವಂತಹ ರೈಲ್ವೆ ಉದ್ಯೋಗಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಯಾಕಂದರೆ ಜಯೇಶ್ ಅದನ್ನೆಲ್ಲ ಡೀಲ್ ಮಾಡಿ ಅಭ್ಯಾಸ ಇದೆಯಂತೆ. ಸೊ ಜಯೇಶ್ ಮೂಲಕ ಇಲ್ಲಿ ವಿರಾಟ್ ಗಾಂಧಿಗೆ ಹೋಗಬೇಕು, ವಿರಾಟ್ ಗಾಂಧಿಯ ಮೂಲಕ ಕಿಶೋರ್ ಶೇಟ್ ಹತ್ರ ಆ ಹಣ ವಾಪಸ್ ಹೋಗಬೇಕು. ಅದು ಪ್ಲ್ಯಾನು. ಇದರಲ್ಲಿ 2 ಅನುಮಾನಗಳು ಮೂಡ್ತವೆ. ಒಂದು, ತಿರುಪತಿಗೆ ಆ ಹಣ ಮೇಲಿಂದ ಬಂತ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕದಿಂದ ತಿರುಪತಿಗೆ ಹೋಗಿ ಅದು ಎಕ್ಸ್ಚೇಂಜ್ ಆಗಿ ವಾಪಸ್ ಹೋಗುವಾಗ ದರೋಡೆ ಆಯ್ತಾ? ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಅಲ್ಲಿ ದರೋಡೆ ಆಗಿದೆ, ಗೋವಾಗೆ ಹೋಗೋ ದಾರಿಯಲ್ಲಿ ಅಂತ ಹೇಳೋದಾದರೆ ವಾಪಸ್ ಹೋಗ್ತಿರ್ಬೇಕಲ್ವಾ? ಆದರೆ ವಾಪಸ್ ಹೋಗ್ತಿದ್ರೆ ಅದು 2,000 ನೋಟುಗಳಾಗಿ ಹೇಗೆ ಉಳಿತವೆ? ಎಕ್ಸ್ಚೇಂಜ್ ಆಗಿದ್ರೆ 500 ನೋಟುಗಳಾಗಿ ಕನ್ವರ್ಟ್ ಆಗಿರ್ಬೇಕಲ್ವಾ? ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂದರೆ ಅಧಿಕೃತವಾಗಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ, ನಮ್ಮ ಹಣ ಹೋಗಿದೆ, ಕಂಪ್ಲೇಂಟ್ ಕೊಡೋಕೆ ಆಗೋದು ಇಲ್ಲ, ಬ್ಲ್ಯಾಕ್ ಮನಿ ಅದು. ಹಾಗಾಗಿ ಅದು ವಾಪಸ್ ಹೋಗೋವಾಗ ಎಕ್ಸ್ಚೇಂಜ್ ಆಗಿ ಹೋಗೋವಾಗ ಲೂಟಿ ಆಯ್ತಾ, ದರೋಡೆ ಆಯ್ತಾ, ಅಥವಾ ತಗೊಂಡು ಬರೋವಾಗಲೇ ದರೋಡೆ ಆಯ್ತಾ? ನೋಬಡಿ ನೋಸ್. ಅದು ತನಿಖೆ ಆಗಬೇಕು. ಸೊ ಇಷ್ಟೆಲ್ಲ ಆಗಿದ್ದು ಅಕ್ಟೋಬರ್ 16ನೇ ತಾರೀಕು. ಅದಾದ 6 ದಿನಗಳ ನಂತರ ಈ ಸಂದೀಪ್ ಪಾಟೀಲ್ನನ್ನು ಇವನೇ ಅದನ್ನು ದರೋಡೆ ಮಾಡಿಸಿರೋದು ಅಥವಾ ಮಾಡಿರೋದು ಅಂತ ಹೇಳಿ ಆತನ ಮೇಲೆ ಅವನನ್ನು ಎತ್ಕೊಂಡು ಹೋಗಿರೋದು ಅಂತ ಬಂದಿರೋದು. ಆದರೆ ಈಗ ಒಂದು ಆಡಿಯೋ ಹೊರಗಡೆ ವೈರಲ್ ಆಗ್ತಿದೆ. ಅದರ ಪ್ರಕಾರ ಈ ದರೋಡೆ ಮಾಡಿರುವಂತಹದ್ದು ವಿರಾಟ್ ಗಾಂಧಿನೇ. ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ ಅಂತ ಕಿಶೋರ್ ಶೇಟಿಂದ ದುಡ್ಡು ಪಡ್ಕೊಂಡು ವಿರಾಟ್ ಗಾಂಧಿ ತಿರುಪತಿ ತಲುಪಿಸ್ಬೇಕಿತ್ತು, ಅಲ್ಲಿಂದ ಅದು ಎಕ್ಸ್ಚೇಂಜ್ ಆಗಿ ಬರಬೇಕಾಗಿತ್ತು. ಆದರೆ ವಿರಾಟ್ ಗಾಂಧಿ ಸ್ಕೆಚ್ ಹಾಕಿ ಇದು ಅಕ್ರಮ ಹಣ ಆಗಿರೋದ್ರಿಂದ ಒಳ್ಳೆ ಸ್ಪಾಟ್ ನೋಡಿ, ಮೊಬೈಲ್ ಸಿಗ್ನಲ್ಲೂ ಇಲ್ದಿರೋಂತಹ ಸ್ಪಾಟ್ ನೋಡಿ ಆತನೇ ಅದನ್ನು ಎಗರಿಸಿ ತಾನು ತಪ್ಪಿಸ್ಕೊಳ್ಳೋದಕ್ಕೆ ಈ ಸಂದೀಪ್ ಪಾಟೀಲ್ ಅನ್ನುವಂತಹ ತನಗೆ ಪರಿಚಯ ಇರುವಂತಹ ಇನ್ನೊಬ್ಬ ವ್ಯಕ್ತಿಯ ತಲೆ ಕಟ್ಟಿ ಅವನನ್ನು ಇವರ ಜೊತೆಯಲ್ಲಿ ಸೇರಿಕೊಂಡು ವಿರಾಟ್ ಗಾಂಧಿನೂ ಸೇರಿಕೊಂಡು ಕಿಡ್ನ್ಯಾಪ್ ಮಾಡಿ ಅವನ ತಲೆ ಕಟ್ಟಕ್ಕೆ ನೋಡಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂತಹ ಆರೋಪ. ಅದು ಆಡಿಯೋದಿಂದ ಒಂದು ಆಡಿಯೋ ಓಡಾಡ್ತಿದೆ, ಅದರ ಜೊತೆಗೆ ಸಂದೀಪ್ ಪಾಟೀಲ್ ಸಹ ಅದನ್ನೇ ಹೇಳ್ತಿರೋದು. ಹಾಗಾದರೆ ಈಗ ಮುಖ್ಯವಾದ ಪ್ರಶ್ನೆ, ಆ ಹಣ ಯಾರ್ದು? ಆ ಹಣ ಗುಜರಾತಿನ ಒಬ್ಬ ರಾಜಕಾರಣಿದು ಅಂತ ಹೇಳಲಾಗ್ತಿದೆ. ಅದು ಸಹ ಅನುಮಾನಗಳೇ ಆ ಥರ ಬರ್ತಿದೆ. ಆದರೆ ಆ ರಾಜಕಾರಣಿ ಯಾರು, ಏನು, ಅದರ ಬಗ್ಗೆ ಇಲ್ಲಿಯವರೆಗೆ ವಿವರಗಳು ಬಂದಿಲ್ಲ. ಗುಜರಾತ್ನ ರಾಜಕಾರಣಿ ಅನ್ನೋದಾದರೆ ಯಾವ ಪಕ್ಷದವನಿರಬಹುದು ಅನ್ನೋದು ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ. 30 ವರ್ಷ, ಅಟ್ಲೀಸ್ಟ್ 27-30 ವರ್ಷದಿಂದ ಅಲ್ಲಿ
ಯಾವ ಸರ್ಕಾರ ಇದೆ, ಯಾವ ಪಕ್ಷದ ಸರ್ಕಾರ ಇದೆ, ಸೊ ಆ ಯಾವ ಪಕ್ಷಕ್ಕೆ ಸೇರಿರಬಹುದು ಆ ರಾಜಕಾರಣಿ ಅಂತ. ಬಟ್ ಹೇಳಲಿಕ್ಕೆ ಬರಲ್ಲ. ಕಾಂಗ್ರೆಸ್ ಅವರೇನು ಸಾಧ್ಯ ಅಲ್ಲ, ಬೇರೆ ಪಕ್ಷದವರುಗಳು ಸಹ ಸಾಧ್ಯ ಅಲ್ಲ. ಏನು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಒಳ್ಳೆ ತನಿಖೆ ಆದರೆ, ನಿಷ್ಪಕ್ಷಪಾತವಾದ ತನಿಖೆ ಆದರೆ. ಸೊ ಈಗ ಇನ್ನೊಂದು ಪಾರ್ಟಿಗೆ ಬರೋಣ. ಬೆಳಗಾವಿಯಲ್ಲಿ ದರೋಡೆ ಆಗಿದ್ದರಿಂದ ಬೆಳಗಾವಿ ಕರ್ನಾಟಕದ ಲಿಂಕ್ ಇದೆ. ಬಟ್ ಇಂತಹ ಸನ್ನಿವೇಶದಲ್ಲಿ 2,000 ರೂಪಾಯಿ ನೋಟು ಅಂತ ಬಂದ ತಕ್ಷಣವೇ ಇನ್ನೊಬ್ಬ ಕರ್ನಾಟಕದ ಮಹಾನ್ ಚತುರ, ಮಹಾನ್ ಬುದ್ಧಿವಂತ, ಇಸ್ರೋ ವಿಜ್ಞಾನಿಗಳಿಗಿಂತ ಬುದ್ಧಿವಂತ ಒಬ್ಬ ಇದ್ದಾನೆ. ಪಬ್ಲಿಕ್ ಟಿವಿ ಅಂತ ಒಂದೊಂದು ಬರ್ತಾನೆ. ಅವನ ಹೆಸರು ಪಬ್ಲಿಕ್ ಟಿವಿ ರಂಗನಾಥ. ಆರಂಭದಲ್ಲೇ ಹೇಳಿದೆ. ಅವನನ್ನು ನಾವು ಇಲ್ಲಿ ಒಂದಷ್ಟು ಕೇಳಲೇಬೇಕಾಗತ್ತೆ, ನೆನೆಸ್ಕೊಳ್ಬೇಕಾಗತ್ತೆ, ಕರೆದು ಉಗಿಬೇಕಾಗತ್ತೆ ಅವನಿಗೆ. ಯಾಕೆ ಅಂದರೆ ಅವನ ಪ್ರಕಾರ ಯಾವಾಗ 2016 ನವೆಂಬರ್ 10ನೇ ತಾರೀಕು ರಾತ್ರಿ 8 ಗಂಟೆಗೆ ಈ ದೇಶದ ಪ್ರಧಾನಮಂತ್ರಿ ಬಂದ್ಬಿಟ್ಟು ಬಡವರಿಗೆ ಆಗಬಹುದಾದ ಅನಾನುಕೂಲವನ್ನು ಕಾಮಿಡಿ ಮಾಡಿದ ದಿನ ಅವತ್ತು, ಮತ್ತು ಬಡವರನ್ನು ಸಾಲುಗಟ್ಟಿಸಿ ಬ್ಯಾಂಕುಗಳ ಮುಂದೆ ನರಳಿಸೋದಕ್ಕೆ ಒಂದು ಸಹಿ ಹಾಕಿದ ದಿನ. ಏನು? ನೋಟು ಬ್ಯಾನ್ ಅನ್ನುವಂಥ ಒಂದನ್ನು ಮಾಡಿತ್ತು. 500 ರೂಪಾಯಿ 1,000 ರೂಪಾಯಿ ನೋಟುಗಳನ್ನು ಇವತ್ತು ರಾತ್ರಿ 12 ಗಂಟೆಯಿಂದ ನಾನು ಬ್ಯಾನ್ ಮಾಡ್ತಾ ಇದ್ದೀನಿ. ಅವೆಲ್ಲವೂ 12 ಗಂಟೆಯ ನಂತರ ಒಂದು ಕಲರ್ ಪೇಪರ್ ಅಂತ ಕಾಮಿಡಿ ಮಾಡಿದ್ದು ಬಡವರ ಗೋಳನ್ನು. ಆ ನಂತರ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತಿಗೂ ಸಹ 9 ವರ್ಷ ದಾಟಿ 10ನೇ ವರ್ಷ ನಡೀತಾ ಇದೆ. ಏನು ಲಾಭ ಅದರಿಂದ ಸಿಕ್ಕಿದ್ದು? ಅವನು ಮಾತಾಡಲ್ಲ, ಅದ್ರ ಪ್ರಸ್ತಾಪನೆ ಇಲ್ಲ. ಸೊ ಅಂಥ ಒಂದು ಮತಿರಹಿತವಾದಂತಹ ನಿರ್ಧಾರ ಕೈಗೊಂಡಾಗ ಮೋದಿ ಗುಲಾಮಗಿರಿಯ ಉತ್ತುಂಗದಲ್ಲಿದ್ದಂತಹ ಪಬ್ಲಿಕ್ ಟಿವಿಯ ರಂಗನಾಥ ಅವತ್ತು ರಾತ್ರಿ 9 ಗಂಟೆಗೆ ಟಿವಿಯಲ್ಲಿ ಬಂದು, ಪಕ್ಕದಲ್ಲಿ ಮೇಡಮ್ ರಾಧಾ ಹಿರೇಗೌಡರು ಕೂತಿದ್ರು. ಆಗ ಅವ್ರು ಪಬ್ಲಿಕ್ ಟಿವಿಯಲ್ಲಿ ಇದ್ರಾಗ. ಈಗ ತುಂಬ ದೊಡ್ಡ ಏನು ತುಂಬ ಮೆಚ್ಯೂರ್ಡ್ ಆಗಿ ಪತ್ರಿಕೋದ್ಯಮ ನಡೆಸ್ತಿದ್ದೀನಿ ಅಂತ ಬೇರೆ ಏನೋ ಚಾನಲ್ ನಡೆಸ್ತಿದ್ದಾರೆ ಮೇಡಮ್. ಆದರೆ ಆವತ್ತು ಈ ವ್ಯಕ್ತಿಯ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಸಿಸ್ಟೆಂಟ್ ರೀತಿಯಲ್ಲಿ ಕೂತಿದ್ರು. ಅಯ್ಯಮ್ಮ ಎತ್ಕೊಟ್ಟಿದ್ದಕ್ಕೂ ಇವಯ್ಯ ಮಾತಾಡಿದ್ದಕ್ಕೂ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಚಿಪ್ ಇದೆ. ಅದನ್ನು ನೀವು ನೆಲದ ಆಳದಲ್ಲಿ 50 ಮೀಟರ್ ಆಳದಲ್ಲಿ ಬಚ್ಚಿಟ್ರು ಸಹ ಸ್ಯಾಟಲೈಟ್ಗೆ ಸಿಗ್ನಲ್ ಕಳಿಸ್ಬಿಡುತ್ತೆ. ಆದ್ದರಿಂದ ಕಪ್ಪು ಹಣ ಎಲ್ಲೂ ಬಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಇದು ಮಾಸ್ಟರ್ ಸ್ಟ್ರೋಕ್ ಅಷ್ಟೇ ಅಂತ ಮಿಸ್ಟರ್ ರಂಗನಾಥ ಅವತ್ತು ಬೊಗಳೆ ಬಿಟ್ಟಿದ್ದು. ಅದನ್ನು ಎತ್ತಿಕೊಟ್ಟಿದ್ದು ಮೇಡಮ್ ರಾಧಾ ಹಿರೇಗೌಡರು. ಹೌದು ಸಾರ್, ಅದಕ್ಕೆ ಸಾರ್ ಆ ನೋಟಿನ ಮೇಲೆ ಸ್ಯಾಟಲೈಟ್ ಚಿತ್ರ ಹಾಕಿರೋದು ಅಂತ ಡೈಲಾಗ್ ಹೊಡೆದಿದ್ರು ಮೇಡಮ್. ಅದಕ್ಕೆಂತೂ ಒಬ್ಬನ ಎಕ್ಸ್ಪರ್ಟ್ನ ಬೇರೆ ಕೂರಿಸಿದ್ರು. ಅವನು ಎತ್ತಿ ಹೇಳ್ದ, ಈ ನೋಟಲ್ಲಿ ನ್ಯಾನೋ ಚಿಪ್ ಹೇಗೆ ಹಾಕಿದ್ದಾರೆ ಅಂದರೆ ಅವನು ಹೇಳೋದಕ್ಕೂ ಈ ರಂಗನಾಥ ಕುಣಿದು ಮತ್ತೆ ಹೇಳಿ ಅಂದಿದ್ದಕ್ಕೂ ಇಡೀ ರಾಜ್ಯದ ಜನತೆಗೆ, ಯಾಕೆ ರಾಜ್ಯದ ಜನತೆ ಅಂತ ಹೇಳ್ತಿದ್ದೀನಿ ಅಂದರೆ ಇವನು ಚಾನಲನ್ನು ಕರ್ನಾಟಕದಲ್ಲಿ ಕನ್ನಡ ಗೊತ್ತಿರೋರು ಒಂದಷ್ಟು ಜನ ನೋಡ್ತಾರೆ. ಇನ್ನೇನು ಹಿಂದಿಯವರೆಲ್ಲ ಇವನ್ ಚಾನಲೆಲ್ಲ ನೋಡೋಕ್ಕಾಗಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನತೆಗೆ 3 ಪಂಗನಾಮ ಎಳೆದಿದ್ದ ಅವತ್ತು ರಂಗನಾಥ. ಆ ರಂಗನಾಥನನ್ನು ಇವತ್ತು ನಾವು ಕೇಳಬೇಕಾಗತ್ತೆ. ಲೋ ರಂಗ, ಇಡೀ ರಾಜ್ಯಕ್ಕೆ ಅವತ್ತು ಸುಳ್ಳು ಬೊಗಳಿದ್ದೀಯಲ್ಲ. ಈ 2,000 ನೋಟುಗಳು 2 ಕಂಟೈನರಲ್ಲಿ ಹೋಗ್ತಿದ್ರೆ ಯಾಕೆ ಸಿಗ್ನಲ್ ಹೋಗಲಿಲ್ಲ ಸ್ಯಾಟಲೈಟ್ಗೆ? ಯಾಕೆ ಹೋಗ್ಲಿಲ್ಲ? ಇವತ್ತು ಬೊಗಳಬೇಕಲ್ವ ನೀನು? ಅವತ್ತು ಬೊಗಳಿದ್ದಲ್ಲ. ಸುಳ್ಳು ಬೊಗಳೋದಕ್ಕೆ ನಾಲ್ಗೆ ಬರುತ್ತೆ, ಇವತ್ತದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ, ಉತ್ತರ ಕೊಡೋದಕ್ಕೆ ನಾಲ್ಗೆ ಹೊರಳಲ್ವ ನಿನಗೆ? ಈ ರೀತಿಯೂ ಸಹ ಪತ್ರಿಕೋದ್ಯಮ ಮಾಡಿ ಬದುಕಬೇಕಾ? ಅನ್ನ ಸಂಪಾದನೆಗೆ ಈ ಕೀಳು ಮಟ್ಟಕ್ಕೆ ಇಳಿಬೇಕಾ ನೀನು ಅಂತ ನಾವು ಕೇಳಬೇಕು ರಂಗನಾಥನ್ನ. ಯಾಕಂದರೆ ಇದು 2,000 ರೂಪಾಯಿ ನೋಟಿಗೆ ಸಂಬಂಧಪಟ್ಟ ವಿಚಾರ. 2,000 ರೂಪಾಯಿ ನೋಟಿನ ಬಗ್ಗೆ ಇವತ್ತಲ್ಲ 50 ವರ್ಷ 100 ವರ್ಷ ಬಿಟ್ಟು ಮಾತಾಡಿದ್ರು ಈ ಅಯೋಗ್ಯನ ಹೆಸರು ಬಂದೇ ಬರುತ್ತೆ. ಇವನು ಮಾಡಿರುವಂತಹ ಕಿತಾಪತಿ ನೆನಪಿಸ್ಕೊಳ್ತಾರೆ ಜನ. ಅಂತಿಂಥ ಕಿತಾಪತಿ ಅಲ್ಲ ಅವನು ಮಾಡಿದ್ದು. ಅಷ್ಟು ಅಯೋಗ್ಯತನದಲ್ಲಿ ಅವತ್ತು ಇಡೀ ರಾಜ್ಯಕ್ಕೆ ಸುಳ್ಳು ಬೊಗಳಿದ್ದ. ಸೊ ಇವತ್ತು ನಾವು ಕೇಳಬೇಕಾಗತ್ತೆ, ಪಬ್ಲಿಕ್ ಟಿವಿ ರಂಗನಾಥ
ಎಲ್ಲಪ್ಪ ನೀನು ಚಿಪ್ಪು ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು 400 ಕೋಟಿ 1000 ಅಂತ ಹೇಳಲಾಗ್ತಿರುವಂತಹ ಒಂದು ದೊಡ್ಡ ಮೊತ್ತದ ಕರೆನ್ಸಿ ನೋಟುಗಳು, ಗರಿ ನೋಟುಗಳ ದರೋಡೆ ಪ್ರಕರಣ ನಡೆದು ಸುಮಾರು ತಿಂಗಳಾದ್ಮೇಲೆ ಈಗ ಹೊರಗಡೆ ಬಂದಿರೋದು, ಮತ್ತು ಅದರ ಸುತ್ತ ನಡೀತಾ ಇರುವಂತಹ ತನಿಖೆ ವಿವರಗಳು, ವಿಚಾರಗಳು ಮತ್ತು ಒಂದಷ್ಟು ನನ್ನ ವಿಶ್ಲೇಷಣೆ ಅಷ್ಟೇ. ಸೊ ನೋಡ್ತಾ ಇರಿ ಇಂತಹ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.